ಚೈತ್ರ ಅವ್ರ ಬಗ್ಗೆ. ಚೈತ್ರ ಅವ್ರ ಮದ್ವೆಗಂತೂ ಹೋಗಿಲ್ಲ. ಅಣ್ಣ ಅಣ್ಣ ಅಂತ ಕರಿತಿದ್ರು. ರಕ್ಷಾಬಂಧನ್ಗೆ ಕಾಲ್ ಮಾಡಿ ವಿಶ್ ಮಾಡಿದ್ರಾ ಅಂತ? ರಕ್ಷಾಬಂಧನ ಕಾಲ್ ಮಾಡಿ ವಿಶ್ ಮಾಡಿ, ಹ್ಮ್. ಮನೆ ಅಡ್ರೆಸ್ ತಗೊಂಡು ರಾಖಿ ಕಳಿಸ್ತೀನಿ ಅಂತ ಹೇಳಿ ಹ್ಮ್. ಎಲ್ವೋ ಆಗಿದೆ. ಆಕ್ಚುಲಿ ಚೈತ್ರ ಮದ್ವೆಗೆ ನಮ್ ಡೇಟ್ ಕನ್ಫ್ಯೂಸ್ ಆಗೋಯ್ತು ನಮ್ಗೆ. ಹ್ಮ್. ನಾವು ಫಿಫ್ತ್ ಅನ್ಕೊಂಡು ಅದ್ ಹೆಂಗ್ ಫಿಕ್ಸ್ ಆಯ್ತು ತಲೆ ಗೊತ್ತಿಲ್ಲ. ಹ್ಮ್. 5ನೇ ತಾರೀಕು ಮದ್ವೆ ಮುಗಿಸ್ಕೊಂಡು 7ನೇ ತಾರೀಕು ನಾವು ಫ್ಲೈಟ್ ಹತ್ತೋಣ ಅನ್ಬಿಟ್ಟು ಹ್ಮ್. ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೆ ನಾವು. ಅಜರ್ಬೈಜಾನ್ ಹೋಗಿದ್ದು. 9ನೇ ತಾರೀಕು ಮದ್ವೆ ಅನ್ನೋದು ನಮ್ಗೆ ತಲೆಲೇ ಇಲ್ಲ. ಹ್ಮ್. ಸೊ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಸೆಟ್ ಹೋಗಕ್ ಮುಂಚೆ ಚೈತ್ರನ್ ಫೋನ್ ಮಾಡಿ ಹಿಂಗಾಯ್ತು ಅಂತ ಹೇಳಿದಾಗ 9ನೇ ತಾರೀಕಣ್ಣ ಮದ್ವೆ ಅಂದ್ಲು. ತುಂಬಾ ಟ್ರೈ ಮಾಡ್ಬಿಟ್ಟಿದ್ದೀನಿ ನಾನು. ಸಿಕ್ಕಾಬಾಳೆ ಟ್ರೈ ಮಾಡಿದೆ ರೀಶೆಡ್ಯೂಲ್ ಮಾಡೋದಕ್ಕೆ. ಇನ್ನೊಂದು 60,000 ಎಕ್ಸ್ಟ್ರಾ ಬೀಳ್ತಾ ಇತ್ತು ರೀಶೆಡ್ಯೂಲ್. ಸರಿ ಆಯ್ತು ಅದನ್ನು ಕೊಟ್ಬೋಣ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಬಟ್ ಆಗ್ಲಿಲ್ಲ, ರೀಶೆಡ್ಯೂಲ್ ಆಗ್ಲಿಲ್ಲ. ಸೊ ನನ್ನ ಕಡೆಯಿಂದ ಆಮೇಲೆ ನಮ್ಮ 3 ಜನದ ಕಡೆಯಿಂದ ತುಂಬಾ ಟ್ರೈ ಮಾಡಿದ್ವಿ, ಹೋಗಕ್ಕಾಗ್ಲಿಲ್ಲ. ಅದ್ರ ಬಗ್ಗೆ ತುಂಬಾ ಬೇಜಾರಿದೆ, ಸಿಕ್ಕಾಬಾಳೆ ಬೇಜಾರಿದೆ ಇವತ್ತಿಗೂ. ಅದಾದ್ಮೇಲೆ ಅವಳಿಗೆ ಸಿಗಕ್ಕೂ ಆಗ್ಲಿಲ್ಲ. ಅವಳು ಬಿಸಿ ಆದ್ಲು, ನಾವು ಬಿಸಿ ಆದ್ವಿ. ಬಟ್ ರಕ್ಷಾಬಂಧನಕ್ಕೆ ಫೋನ್ ಮಾಡಿದ್ಲು. ಹ್ಯಾಪಿ ರಕ್ಷಾಬಂಧನ ಅಣ್ಣ, ಚೆನ್ನಾಗಿರೋಣ ಅಂತೆಲ್ಲ ಫೋನ್ ಮಾಡಿ ವಿಶ್ ಮಾಡಿ ರಾಖಿ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಲು.